ನಮಸ್ಕಾರ ಎಲ್ಲರಿಗೂ ಸಂಪ್ರದಾಯ ಅಡುಗೆ ಮನೆಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಬ್ರಾಹ್ಮಿ ಸೊಪ್ಪು ಅಂದರೆ ಒಂದೆಲಗ ಸೊಪ್ಪನ್ನು ಬಳಸ್ಕೊಂಡು ಆರೋಗ್ಯಕರವಾದ ಮತ್ತು ತುಂಬಾ ರುಚಿಕರವಾದ ಸಾಂಬಾರನ್ನು ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇನ್ನು ಉತ್ತರ ಕರ್ನಾಟಕದ ಕಡೆ ಒಂದು ಭಾಷೆನೇ ಇದೆ, ಜನಪದ ಮಾತು. ಅದೇನಪ್ಪ ಅಂದರೆ ಹಕ್ಕರಕ್ಕಿ ತಿಂದವ ಗಟ್ಟಿ ಮುಟ್ಟಿ ಅಂತ. ಈ ಸೊಪ್ಪಿಂದ ನೀವು ಯಾವುದೇ ರೀತಿ ಆಹಾರ ಪದಾರ್ಥವನ್ನು ಮಾಡಿಕೊಂಡು ತಿನ್ನೋದ್ರಿಂದ ನೀವು ತುಂಬ ಗಟ್ಟಿಮುಟ್ಟಾಗಿರ್ತೀರಾ ಅಂತ ಅವರು ಹೇಳ್ತಾರೆ. ಇನ್ನು ಇದರಲ್ಲಿ ನೀವು ಸಾಕಷ್ಟು ಔಷಧೀಯ ಗುಣಗಳಿರೋದನ್ನು ನೋಡ್ಬೋದು. ಮಕ್ಕಳಿಗೆ ಇದನ್ನು ಪ್ರತಿನಿತ್ಯ ಕೊಡೋದ್ರಿಂದ ಮಕ್ಕಳಲ್ಲಿ ನೆನಪಿನ ಶಕ್ತಿ ಹೆಚ್ಚಾಗಿರುತ್ತೆ. ಇದನ್ನು ಬಿಸಿಲಲ್ಲಿ ಒಣಗಿಸಿ ಪೌಡರ್ ಮಾಡಿ ಇಟ್ಕೊಳ್ಳಿ. ಪ್ರತಿದಿನ ಮಕ್ಕಳು ಬೆಳಿಗ್ಗೆ ಎದ್ದಿದ ತಕ್ಷಣ ಅವ್ರಿಗೆ ಬಿಸಿ ನೀರಲ್ಲಿ ಒಂದೊಂದು ಸ್ಪೂನ್ ಈ ಪೌಡರನ್ನು ಹಾಕಿ ಅವ್ರಿಗೆ ಕೊಡೋದ್ರಿಂದ ಅವರಲ್ಲಿ ನೆನಪಿನ ಶಕ್ತಿ ತುಂಬಾ ಇರುತ್ತೆ. ಇನ್ನು ನಾನು ಮಾರ್ಕೆಟಿಂದ ತಂದಿರೋಂಥ ಒಂದು ಕಟ್ಟು ಸೊಪ್ಪನ್ನು ನೀಟಾಗಿ ಬಿಡಿಸಿ ಒಂದು 5ರಿಂದ 6 ಸಲಿನೇ ತೊಳ್ಕೊಬೇಕಾಗುತ್ತೆ. ಏನಕ್ಕೆ ಅಂದರೆ ಇದರಲ್ಲಿ ಮಣ್ಣು ಜಾಸ್ತಿ ಇರುತ್ತೆ. ನೀವು ಇದನ್ನು ಕಟ್ ಮಾಡೋ ಅಂಥ ಅವಶ್ಯಕತೆ ಇರಲ್ಲ. ಹಾಗೆ ಬೇರನ್ನು ತೆಗೆದುಬಿಟ್ಟು ಕಟ್ ಮಾಡಿಕೊಂಡ್ರೆ ಸಾಕಾಗತ್ತೆ. ನೋಡಿ, ಈ ಸೊಪ್ಪನ್ನು ನಾನು ನೀಟಾಗಿ ವಾಶ್ ಮಾಡ್ಕೊಂಡಿದ್ದಾಯಿತು. ಇವಾಗ ನಾನು ಒಂದು ಗ್ಯಾಸ್ ಸ್ಟವ್ ಮೇಲೆ ಒಂದು ದಪ್ಪ ತಳದ ಪಾತ್ರೆನ ಇಟ್ಕೊಳ್ತಾ ಇದ್ದೀನಿ. ಏನಕ್ಕೆ ಅಂದರೆ ಫಸ್ಟು ನಾವು ಈ ಸೊಪ್ಪನ್ನು ನೀಟಾಗಿ ಉಪ್ಪು ಹಾಕ್ಬಿಟ್ಟು ಬೇಯಿಸ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಸ್ವಲ್ಪನೇ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಏನಕ್ಕೆ ಅಂದರೆ ಸೊಪ್ಪಲ್ಲೂ ಕೂಡ ನೀರಿನಂಶ ಜಾಸ್ತಿ ಇರುತ್ತೆ, ಅದು ಬಿಟ್ಕೊಳ್ಳುತ್ತೆ. ಹಾಗೆ ಈ ಸೊಪ್ಪಲ್ಲಿ ನಾರಿನಂಶ ಜಾಸ್ತಿ ಇರುತ್ತೆ. ಹಾಗಾಗಿ ನಾವು ಈ ಸೊಪ್ಪನ್ನು ರುಬ್ಕೊಳ್ಬೇಕಾಗತ್ತೆ. ಅದಕ್ಕೋಸ್ಕರ ನಾನು ರುಬ್ಕೊಳ್ಳೋದಕ್ಕೋಸ್ಕರ ಈ ಸೊಪ್ಪನ್ನು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಮೇಲೆ ನೋಡೋದಕ್ಕೆ ಮಾತ್ರ ಈ ಸೊಪ್ಪು ಜಾಸ್ತಿ ಇರೋ ಹಾಗೆ ಅನಿಸುತ್ತೆ. ಆದರೆ ಒಂದು 5 ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಬಿಟ್ರೆ ಈ ಸೊಪ್ಪು ನೀಟಾಗಿ ಕುದ್ದು ಕಡಿಮೆ ಆಗೋಗ್ಬಿಡುತ್ತೆ. ಇವಾಗ ನೋಡಿ, ಒಂದು 10 ನಿಮಿಷ ಇದನ್ನು ಚೆನ್ನಾಗಿ ಸೊಪ್ಪನ್ನು ಬೇಯಿಸ್ಕೊಂಡಿದ್ದೀನಿ. ಆವಾಗಲೇ ನೋಡೋದಕ್ಕೆ ಎಷ್ಟೊಂದಿದೆ ಅಂತ ಕಾಣಿಸ್ತು, ಆದರೆ ಇವಾಗ ನೋಡಿ ಈ ಸೊಪ್ಪು ಇಷ್ಟೇ ಇದೆ. ಇವಾಗ ನಾನು ಈ ಸೊಪ್ಪನ್ನು ಸಪ್ರೇಟಾಗಿ ಎತ್ತಿಟ್ಕೊಳ್ತಾ ಇದ್ದೀನಿ. ಏನಕ್ಕೆ ಅಂದರೆ ಈ ಸೊಪ್ಪನ್ನು ನಾನು ರುಬ್ಕೊಳ್ಬೇಕು, ಅದಕ್ಕೋಸ್ಕರ ನಾನು ಈ ಸೊಪ್ಪನ್ನು ಸಪ್ರೇಟಾಗಿ ಎತ್ತಿಟ್ಕೊಳ್ತಾ ಇದ್ದೀನಿ. ನಾನು ಆಲ್ರೆಡಿ ಈ ಸಾಂಬಾರನ್ನು ಹೀರೆಕಾಯಿ ಹಾಕಿ ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ನೀವು ಬೇಕಿದ್ರೆ ಆ ವಿಡಿಯೋನು ಹೋಗಿ ನೋಡ್ಕೋಬೋದು. ಅದರದ್ದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ನೀವೊಂದ್ಸಲಿ ಹೋಗಿ ಚೆಕ್ ಮಾಡಿ. ನೋಡಿ, ಪೂರ್ತಿ ಸೊಪ್ಪನ್ನು ನಾನು ರುಬ್ಕೊಳ್ಳೋದಕ್ಕೆ ಅಂತಲೇ ತೊಗೊಳ್ತಾ ಇದ್ದೀನಿ. ಇದನ್ನು ಒಂದು ಕಡೆ ಹಾಗೆ ತಣ್ಣಗೆ ಹಾಕೋದಕ್ಕೆ ಬಿಟ್ಟಿರ್ತೀನಿ. ಒಂದು ಕಡೆ ಸೊಪ್ಪು ತಣ್ಣಗಾಗ್ತಾ ಇರುತ್ತೆ. ನಂತರ ಇನ್ನೊಂದು ಕಡೆ ನಾನಿಲ್ಲಿ ಅದಕ್ಕೆ ಬೇಕಾಗಿರುವಂಥ ಮಸಾಲೆನ ರುಬ್ಕೊಳ್ಳೋದಕ್ಕೆ ಜಾರನ್ನು ಎತ್ತಿಟ್ಕೊಂಡಿದ್ದೀನಿ. ಈ ಜಾರಿಗೆ ನಾನು 1 ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಅದನ್ನು ನೀಟಾಗಿ ಸಿಪ್ಪೆ ಸುಳ್ಕೊಂಡು ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಇಲ್ಲಿ ಖಾರಕ್ಕೆ ಅನುಗುಣವಾಗಿ ಒಂದು 7ರಿಂದ 8 ಹಸಿಮೆಣಸಿನ್ಕಾಯನ್ನು ತೊಗೊಳ್ತಾ ಇದ್ದೀನಿ. ನಂತರ 1 ಹಿಡಿ ಕೊತ್ತಂಬರಿ ಸೊಪ್ಪನ್ನು ತೊಗೊಳ್ತಾ ಇದ್ದೀನಿ. ಇದು ಯಾವುದನ್ನು ನೀವು ಸಪ್ರೇಟಾಗಿ ಬೇಯಿಸ್ಕೊಂಡು ರುಬ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಹಸಿಯಾಗಿ ರುಬ್ಕೊಂಡ್ರೇ ಸಾಕಾಗತ್ತೆ. ಆಮೇಲೆ ಬೇಕಾದರೆ ಕುದಿಸ್ಕೊಳ್ಬೋದು. ಮತ್ತು ನಾನಿಲ್ಲಿ ಒಂದು 3/4 ಸ್ಪೂನ್ನಷ್ಟು ಕಾಳುಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ. ಕಾಳುಮೆಣಸು ಹಾಗೆ ಹಸಿಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ. ನಾನಿಲ್ಲಿ 2ರಿಂದ 3 ಸ್ಪೂನ್ನಷ್ಟು ಅಕ್ಕಿನ ತೊಗೊಂಡು ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿದು ತುಂಬಾ ಡಿಫ್ರೆಂಟ್ ಫ್ಲೇವರ್ ಇರುತ್ತೆ, ಅದು ತುಂಬ ಚೆನ್ನಾಗಿರುತ್ತೆ. ಮತ್ತು ನಾನಿಲ್ಲಿ 1 ಹಿಡಿಯಷ್ಟು ಹಸಿ ತೆಂಗಿನಕಾಯಿನ ಹಾಕ್ಕೊಂಡಿದ್ದೀನಿ. ಕೊಬ್ಬರಿ ಹಾಕ್ಕೊಂಡ್ರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಮತ್ತು ಈ ಮಸಾಲೆನ ಪೂರ್ತಿಯಾಗಿ ನುಣ್ಣಗೆ ರುಬ್ಕೋಬೇಕು, ಎಲ್ಲೂ ತರಿಯಾಗಿ ಇರಬಾರ್ದು. ನಾನು ರುಬ್ಕೊಂಡಿರೋಂಥ ಈ ಮಸಾಲೆನ ಆವಾಗಲೇ ನಾನು ಏನು ಸೊಪ್ಪನ್ನು ಬೇಯಿಸ್ಕೊಂಡಿದ್ದು ನೀರಿತ್ತಲ್ವ, ಅದೇ ನೀರಿನ ಜೊತೆಗೆ ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇನ್ನು ಮಿಕ್ಸಿ ಜಾರ್ನಲ್ಲಿ ಸ್ವಲ್ಪ ಮಸಾಲೆ ಉಳಿದಿರುತ್ತಲ್ವ, ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸಿ ಜಾರಲ್ಲಿರೋಂಥ ಮಸಾಲೆ ಪೂರ್ತಿ ನಾನು ಇದ್ರ ಜೊತೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಎಕ್ಸ್ಟ್ರಾ ನೀರನ್ನು ಹಾಕೋ ಅವಶ್ಯಕತೆ ಇರಲ್ಲ. ಬೇಕಾದರೆ ಲಾಸ್ಟಲ್ಲಿ ನಿಮ್ಮ ಸಾಂಬಾರನ್ನ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಬೇಕಾದರೆ ನೀರನ್ನು ಹಾಕ್ಕೋಬೋದು. ಅದು ತಣ್ಣೀರನ್ನು ಹಾಕಬೇಡಿ, ಯಾವುದೇ ಕಾರಣಕ್ಕೂ ಬಿಸಿ ನೀರನ್ನು ಹಾಕ್ಕೊಳ್ಳಿ.
ನಾವು ಏನು ಮಸಾಲೆನ ರುಬ್ಕೊಂಡಿದ್ದೀವಲ್ವ ಅದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ನಂತರ ನಾನಿಲ್ಲಿ ಇನ್ನೊಂದು ಪಾತ್ರೆಯಲ್ಲಿ ಹಾಲನ್ನು ಕಾಯಿಸ್ಕೊಳ್ಳೋದಕ್ಕೆ ಇಟ್ಟಿದ್ದೀನಿ. ಒಂದು ಅರ್ಧ ಲೀಟರ್ ಹಾಲನ್ನು ನಾನು ಇಟ್ಕೊಂಡಿದ್ದೀನಿ ಕಾಯಿಸೋದಕ್ಕೆ. ನೀವು ಹಸಿ ಹಾಲನ್ನು ಯಾವುದೇ ಕಾರಣಕ್ಕೂ ಹಾಕೋದಕ್ಕೆ ಹೋಗ್ಬಿಡಿ. ಏನಕ್ಕೆ ಅಂದರೆ ಹಸಿ ಹಾಲು ಹಾಕೋದ್ರಿಂದ ಹಸಿಮೆಣಸಿನ್ಕಾಯಿ ಹಾಗೆ ಕಾಳು ಮೆಣಸು ಹಾಕಿರ್ತೀವಲ್ವ ಅದು ಬೇಗ ಒಡೆದೋಗುತ್ತೆ, ಸಾಂಬಾರು ಚೆನ್ನಾಗಾಗೋದಿಲ್ಲ. ನೀವೀಗ ಸಪ್ರೇಟಾಗಿ ಹಾಲನ್ನು ಕುದಿಸ್ಕೊಂಡು ನಂತರ ಇದನ್ನು ಹಾಕೋದ್ರಿಂದ ಲಾಸ್ಟ್ನಲ್ಲಿ ಹಾಕೋದ್ರಿಂದ ಹಸಿ ವಾಸನೆ ಎಲ್ಲ ಮಸಾಲೆದ ಹಸಿ ವಾಸನೆ ಹೋಗಿ ಆದಮೇಲೆ ಲಾಸ್ಟಲ್ಲಿ ಈ ಕಾಯಿಸಿರೋ ಹಾಲನ್ನು ಹಾಕೋದ್ರಿಂದ ತುಂಬಾ ರುಚಿ ಕೊಡುತ್ತೆ. ಹಾಲು ಹಾಗೆ ಯಾವುದೇ ಕಾರಣಕ್ಕೂ ಒಡೆಯೋದಿಲ್ಲ. ಒಂದು ಕಡೆ ಹಸಿ ವಾಸನೆ ಹೋಗೋದಕ್ಕೆ ಸಾಂಬಾರು ಇಟ್ಟಿದ್ದೀವಿ, ಇನ್ನೊಂದು ಕಡೆ ಹಾಲು ಕುದೀತಾ ಇದೆ. ಹಾಗೆ ನಾನು ಆವಾಗಲೇ ಸೊಪ್ಪನ್ನು ತೆಗೆದಿಟ್ಕೊಂಡಿದ್ನಲ್ವ, ಆ ಸೊಪ್ಪು ಪೂರ್ತಿಯಾಗಿ ತಣ್ಣಗಾಗಿದೆ. ಇವಾಗ ನಾನು ಆಗಲೇ ಏನು ಮಸಾಲೆನ ರುಬ್ಕೊಂಡಿದ್ನಲ್ವ ಅದೇ ಮಿಕ್ಸಿ ಜಾರಿಗೆ ನಾನು ಈ ಸೊಪ್ಪನ್ನು ಪೂರ್ತಿ ಹಾಕ್ಕೊಂಡ್ಬಿಟ್ಟು ಇದನ್ನು ನುಣ್ಣಗೆ ರುಬ್ಕೊಂಡು ಬರ್ತೀನಿ. ಒಂದು 2 ಸುತ್ತು ಆಡಿಸಿದ್ರೆ ಸಾಕು, ನುಣ್ಣಗಾಗ್ಬಿಡುತ್ತೆ. ನಾನು ಆವಾಗಲೇ ಏನು ರುಬ್ಕೊಂಡಿದ್ನಲ್ವ ಅದು ಹಸಿ ವಾಸನೆ ಹೋಗಿದೆ. ಈಗ ಒಂದ್ಸಲಿ ನೀಟಾಗಿ ತಿರುಗಿಸ್ಕೊಳ್ತಾ ಇದ್ದೀನಿ. ನಾನು ರುಬ್ಬಿರೋ ಅಂಥ ಈ ಸೊಪ್ಪನ್ನು ಈ ಮಸಾಲೆ ಜೊತೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಆ ಸೊಪ್ಪು ಮತ್ತು ಮಸಾಲೆ ನೀಟಾಗಿ ಬೆರೆಯೋ ಥರ ಒಂದ್ಸಲಿ ತಿರುಗಿಸ್ಕೋಬೇಕು. ನಾನಿಲ್ಲಿ ಆ ಸೊಪ್ಪನ್ನು ಮಿಕ್ಕಿರೋ ಸೊಪ್ಪು ಜಾರಿನೊಳಗಡೆ ಇದೆ ಅಲ್ವಾ, ಅದಕ್ಕೆ ನಾನು ನೀರನ್ನು ಹಾಕ್ಕೊಳ್ತಾ ಇಲ್ಲ. ನಾನೇನು ಕಾಯಿಸಿ ಎತ್ತಿಟ್ಕೊಂಡಿದ್ನಲ್ವ ಆ ಹಾಲನ್ನೇ ಒಂದ್ಸಲಿ ಹಾಕ್ಕೊಂಡು ತಿರುಗಿಸ್ಕೊಂಡು ಆ ಹಾಲನ್ನು ಈ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ನಾನೇನು ಕುದಿಸ್ಕೊಂಡಿದ್ನಲ್ವ ಆ ಹಾಲನ್ನು ಇದ್ರ ಜೊತೆಗೆ ಸೇರಿಸ್ಕೊಳ್ತಾ ಇದ್ದೀನಿ, ಸಾಂಬಾರು ಜೊತೆಗೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಈ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಸ್ವಲ್ಪ ಜಾಸ್ತಿ ಜನ ಇರೋದ್ರಿಂದ ಇಷ್ಟು ಸಾಂಬಾರು ಸಾಕಾಗತ್ತೆ. ನೋಡಿ, ಸ್ವಲ್ಪ ಗಟ್ಟಿ ಅನ್ನಿಸ್ತು. ಮತ್ತು ನಾನು ಇಟ್ಕೊಂಡಿರೋಂಥ ಪೂರ್ತಿ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಇನ್ನೂ ಗಟ್ಟಿ ಅಂತ ಅನ್ಸಿದ್ರೆ ನಾನು ಬಿಸಿ ನೀರನ್ನು ಕಾಯಿಸಿ ಎತ್ತಿಟ್ಕೊಂಡಿದ್ದೀನಿ, ಬೇಕಾದರೆ ಅದನ್ನು ಕೂಡ ಹಾಕ್ಕೊಳ್ತೀನಿ. ಆದರೆ ನನಗಿಷ್ಟು ಕನ್ಸಿಸ್ಟೆನ್ಸಿ ಸಾಕು ಅನಿಸುತ್ತೆ. ತುಂಬ ತೆಳ್ಳಗಾದ್ರೂ ಸಾಂಬಾರು ಚೆನ್ನಾಗಿರಲ್ಲ, ಹಾಗೆ ತುಂಬಾ ಗಟ್ಟಿ ಆದ್ರೂ ಸಾಂಬಾರು ಚೆನ್ನಾಗಿರಲ್ಲ. ಇಷ್ಟಿದ್ರೆ ಸಾಕಾಗತ್ತೆ, ತುಂಬ ರುಚಿಯಾಗಿರುತ್ತೆ. ಮತ್ತು ಆಗಲೇ ಸೊಪ್ಪಿಗೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೆ. ಇವಾಗ ಸ್ವಲ್ಪ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಂಡು ಒಂದ್ಸಲಿ ಚೆನ್ನಾಗಿ ತಿರುಗಿಸ್ಕೊಂಡು ಆ ಹಾಲು ಜೊತೆಗೆ ಮಸಾಲೆ ಚೆನ್ನಾಗಿ ಕುದಿಬೇಕು. ಇನ್ನು ಈ ಸಾಂಬಾರು ಚೆನ್ನಾಗಿ ಕುದಿಬೇಕು. ಒಂದು 10 ನಿಮಿಷ ಕುದಿದ್ರೆ ಸಾಕಾಗುತ್ತೆ. ಹಾಗಾಗಿ ನಾನು ಒಂದು 10 ನಿಮಿಷ ತಟ್ಟೆನ ಮುಚ್ಚಿಬಿಟ್ಟು ಇದನ್ನು ಚೆನ್ನಾಗಿ ಕುದಿಸ್ಕೊತೀನಿ. ನೀವು ನೋಡ್ತಾ ಇರ್ಬೋದು 10 ನಿಮಿಷ ಇದು ಚೆನ್ನಾಗಿ ಕುದೀತು. ನಾನು ಉರಿನ ಲೋ ಫ್ಲೇಮ್ಗೆ ಇಟ್ಟಿದ್ದೀನಿ. ಇವಾಗ ಈ ಸಾಂಬಾರಿಗೆ ಒಗ್ಗರಣೆ ಹಾಕಬೇಕಲ್ವಾ, ಅದಕ್ಕೆ ನಾನು ಇನ್ನೊಂದು ಕಡೆ ಬಾಣಲಿನ ಇಟ್ಕೊಂಡು ಅದಕ್ಕೆ ನಾರ್ಮಲಾಗಿ ಒಗ್ಗರಣೆ ಕೊಡ್ತಾಯಿದ್ದೀನಿ. ನಾನಿಲ್ಲಿ ಈರುಳ್ಳಿನ ಬಳಸ್ತಾನೇ ಇಲ್ಲ. ನೀವು ಬೇಕಿದ್ರೆ ಒಗ್ಗರಣೆ ಹಾಕೋ ಟೈಮಲ್ಲಿ ಈರುಳ್ಳಿನ ಬಳಸ್ಕೊಳ್ಬೋದು. ಹಾಗೆ ಈರುಳ್ಳಿನ ಬಳಸ್ಕೊಳ್ದೇನೂ ಕೂಡ ನೀವು ಈ ಸಾಂಬಾರನ್ನ ಮಾಡ್ಕೊಳ್ಬೋದು, ತುಂಬ ರುಚಿಯಾಗಿರುತ್ತೆ. ಇನ್ನು ಒಗ್ಗರಣೆಗೆ ನಾನಿಲ್ಲಿ ಜಾಸ್ತಿ ಎಣ್ಣೆನ ಬಳಸ್ತಾ ಇಲ್ಲ, ಒಂದು 2 ಸ್ಪೂನು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ನಾರ್ಮಲಾಗಿ ಎಲ್ಲರೂ ಹೇಗೆ ಒಗ್ಗರಣೆ ಹಾಕ್ತಾರೋ ಆ ಥರ ನಾನು ಇಲ್ಲಿ ಒಗ್ಗರಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಲಾಸ್ಟಲ್ಲಿ ಸಾಂಬಾರಿಗೆ ಯಾವತ್ತೇ ಆಗಲಿ ಲಾಸ್ಟಲ್ಲಿ ಒಗ್ಗರಣೆ ಕೊಡೋದ್ರಿಂದ ಸಾಂಬಾರು ತುಂಬಾ ರುಚಿಯಾಗಿರುತ್ತೆ. ನೋಡಿ, ಒಂದು 1/4 ಟೇಬಲ್ ಸ್ಪೂನ್ನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಳ್ಳಿ ಕಡೆ ಕಲ್ಲೊಗ್ಗರಣೆ ಅಂತ ಕೊಡ್ತಾರೆ, ಅದು ಕೂಡ ಈ ಸಾಂಬಾರಿಗೆ ಕಲ್ಲೊಗ್ಗರಣೆನ ಕೊಟ್ಟರೆ ಅದು ಕೂಡ ತುಂಬಾ ರುಚಿಯಾಗಿರುತ್ತೆ. ನನ್ನ ಹತ್ರ ಆ ಥರ ಕಲ್ಲಿಲ್ಲ, ನಾನು ಹಾಗೇ ಒಗ್ಗರಣೆನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಸಾಂಬಾರು ರೆಡಿ ಆಗಿದೆ. ನೀವು ನೋಡ್ತಾ ಇರ್ಬೋದು ಸಾಂಬಾರು ಎಷ್ಟು ಹಸಿರಾಗಿ ತುಂಬಾ ಚೆನ್ನಾಗಾಗಿದೆ. ಈ ಮನೆಯಲ್ಲಿ ಮಾಡೋವಂಥ ಎಲ್ಲ ಆಹಾರ ಪದಾರ್ಥವೂ ಕೂಡ ತುಂಬಾ ಆರೋಗ್ಯಕರವಾಗಿರುತ್ತೆ. ಅದರಲ್ಲಿ ನಮಗೆ ಕೆಲವೊಂದು ಸೊಪ್ಪುಗಳ ಮಹತ್ವ ಏನು ಅಂತ ಗೊತ್ತೇ ಇರೋದಿಲ್ಲ. ನಾವು ಈ ಥರ ಸೊಪ್ಪುಗಳನ್ನು ಬಳಸ್ಕೊಂಡು ಮನೆಯಲ್ಲಿ ಅಡುಗೆ ಮಾಡೋದ್ರಿಂದ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ. ನಾನು ಆಗಲೇ ಹೇಳ್ದಂಗೆ ಈ ಸಾಂಬಾರನ್ನು ಹೀರೆಕಾಯಿ ಹಾಕಿ ನಾನು ಮಾಡಿದ್ದೀನಿ. ನೀವು ಬೇಕಿದ್ದರೆ ಅದನ್ನು ಹೋಗಿ ಚೆಕ್ ಮಾಡಿ, ಅದರದ್ದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ನೀವಿನ್ನೂ ಯಾರ್ಯಾರೆಲ್ಲ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.